ಚಿತ್ತಾಪುರದಲ್ಲಿ ಪಥಸಂಚಲನ ಅಂಗವಾಗಿ ಶಾಂತಿ ಸಭೆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಸೂಚನೆ ಮೇರೆಗೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಕಲಬುರಗಿ ಜಿಲ್ಲಾಡಳಿತ ಅಕ್ಟೋಬರ್ 28ಕ್ಕೆ ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆಗೆ ಆಹ್ವಾನವನ್ನು ಕೊಟ್ಟಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯುತ್ತೆ. ಶಾಂತಿ ಸಭೆಗೆ ಹಾಜರಾಗುವಂತೆ 10 ಸಂಘಟನೆಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಆರ್ಎಸ್ಎಸ್, ಭೀಮ್ ಆರ್ಮಿ ಸೇರಿ 10 ಸಂಘಟನೆಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಪ್ರತಿ ಸಂಘಟನೆಯಿಂದ 3 ಜನ ಶಾಂತಿ ಸಭೆಗೆ ಹಾಜರಾಗುವುದಕ್ಕೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಹೈಕೋರ್ಟ್ ಒಂದ್ ಕಡೆ ಸೂಚನೆಯನ್ನ ಕೊಟ್ಟಿದೆ. ಆ ಸೂಚನೆಯ ಮೇರೆಗೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಕಲಬುರಗಿ ಜಿಲ್ಲಾಡಳಿತ ಅಕ್ಟೋಬರ್ 28ಕ್ಕೆ ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆಗೆ ಆಹ್ವಾನವನ್ನ ಕೊಟ್ಟಿದೆ. ಒಂದೊಂದು ಸಂಘಟನೆಯಿಂದ 3 ಭಾಗಿಯಾಗಬೇಕು ಅಂತ ಕೂಡ ಹೇಳಿ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ಒಂದು ಶಾಂತಿ ಸಭೆ ನಡೆಯುತ್ತೆ. ಶಾಂತಿ ಸಭೆಗೆ ಹಾಜರಾಗುವಂತೆ 10 ಸಂಘಟನೆಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಅದರಂತೆಯೇ ಪ್ರತಿಯೊಬ್ಬರೂ ಕೂಡ ಭಾಗಿಯಾಗಬೇಕು. ಯಾಕೆಂದ್ರೆ ಹೆಚ್ಚು ಜನರನ್ನ ಇಲ್ಲಿ ಸಭೆಯಲ್ಲಿ ಹಾಜರಾಗೋದಕ್ಕೆ ಹೇಳಿಲ್ಲ. ಒಂದೊಂದು ಸಂಘಟನೆ ಅಂದ್ರೆ ಈ 10 ಸಂಘಟನೆಯಿಂದ ಒಂದೊಂದು ಸಂಘಟನೆಯಿಂದಲೂ ಕೂಡ 3 ಜನ ಭಾಗಿಯಾಗಬೇಕು ಅಂತ ಹೇಳಿ ಮಾಹಿತಿಯನ್ನ ಕೂಡ ಈಗಾಗಲೇ ರವಾನೆ ಮಾಡಲಾಗಿದೆ. ಆರ್ಎಸ್ಎಸ್ ಮತ್ತೆ ಭೀಮ್ ಆರ್ಮಿ ಸೇರಿ 10 ಸಂಘಟನೆಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಒಂದ್ ಕಡೆ ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡಿಕೊಂಡಿದೆ. ಅದೇ ದಿನ ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ ಅಂತ ಹೇಳಿ ವಿವಿಧ ಸಂಘಟನೆಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಭೀಮ್ ಆರ್ಮಿ ಕೂಡ ಮುನ್ನೆಲೆಗೆ ಬಂದಿದೆ. ಅದೇ ದಿನ ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಕೂಡ ಮಾಡಿಕೊಂಡಿದ್ದಾರೆ. ಯಾವಾಗ ಈ ಆರ್ಎಸ್ಎಸ್ ನವೆಂಬರ್ 2ನೇ ತಾರೀಕು ಈ ಒಂದು ಪಥಸಂಚಲನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿ ನಡೆಸ್ಕೊಳ್ತಾ ಇತ್ತು. ವಿವಿಧ ಸಂಘಟನೆಗಳು ಕೂಡ ನಾ ಮುಂದು ತಾ ಮುಂದು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೀತಾ ಇದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಹೈಕೋರ್ಟ್ ಒಂದ್ ಕಡೆ ಸೂಚನೆಯನ್ನ ಕೊಟ್ಟಿದೆ ಶಾಂತಿ ಸಭೆಯನ್ನ ಕರಿಬೇಕು ಅಂತ ಹೇಳಿ. ಸೊ ಹಾಗಾಗಿ ಶಾಂತಿ ಸಭೆಯನ್ನ 28ಕ್ಕೆ ಕರೆಯಲಾಗಿದೆ. ಎಷ್ಟು ಗಂಟೆಗೆ ಶಾಂತಿ ಸಭೆ ಆರಂಭ ಆಗುತ್ತೆ ಮತ್ತೆ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಶಾಂತಿ ಸಭೆಯಲ್ಲಿ ಮೇನ್ ಅಜೆಂಡಾ ಏನು ಅಂತ? ಹೌದು ರಮ್ಯ, ಏನು ಅಂದ್ರೆ ಚಿತ್ತಾಪುರದಲ್ಲಿ RSS ಪಥಸಂಚಲನ ಜಿಲ್ಲಾಡಳಿತಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಏನು ಅಕ್ಟೋಬರ್ 24ರಂದು ನವೆಂಬರ್ 2ರಂದು RSS ಪಥಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿತ್ತು. ಈ ಕುರಿತು ವಿಚಾರಣೆ ನಡೆಸಲಾಗುತ್ತೆ ಅಕ್ಟೋಬರ್ 24ರಂದು. ಈ ವೇಳೆ ಹೈಕೋರ್ಟ್ ಜಿಲ್ಲಾಡಳಿತವು ಹೈಕೋರ್ಟ್ಗೆ ವರದಿಯೊಂದನ್ನು ಸಲ್ಲಿಸುತ್ತೆ. ಇದು ಶಾಂತಿ ಸುವ್ಯವಸ್ಥೆ ಹಾಳಾಗುವ ನಿಟ್ಟಿನಲ್ಲಿ ನಾವು ಯಾರಿಗೂ ಕೂಡ ಅನುಮತಿ ನೀಡಕೂಡದು ಎನ್ನುವಂತಹ ಮನವಿಯನ್ನ ಜಿಲ್ಲಾಡಳಿತ ಹೈಕೋರ್ಟ್ಗೆ ಮಾಡ್ಕೊಳುತ್ತೆ. ಈ ವೇಳೆ ಹೈಕೋರ್ಟ್ ಅಕ್ಟೋಬರ್ 28ಕ್ಕೆ ಎಲ್ಲಾ ಸಂಘಟನೆಯವರೊಂದಿಗೆ ಶಾಂತಿ ಸಭೆಯನ್ನ ಕರೆದು ಅವರೊಂದಿಗೆ ಸಂಧಾನ ಮಾಡಿ ದಿನಾಂಕವನ್ನ ನಿಗದಿ ಮಾಡಿ ಎಂದು ಸೂಚನೆಯನ್ನ ನೀಡುತ್ತೆ. ಈ ನಿಟ್ಟಿನಲ್ಲಿ ಇದೀಗ ಜಿಲ್ಲಾಡಳಿತ ಸಿದ್ಧತೆಗಳಲ್ಲಿ ತೊಡಗಿಕೊಂಡಿರುವಂತದ್ದು. ಏನು ಅಕ್ಟೋಬರ್ 28ರಂದು RSS, ಭೀಮ್ ಆರ್ಮಿ ಸೇರಿದಂತೆ ಒಟ್ಟು 10 ಸಂಘಟನೆಗಳಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು. ಏನು ಅಕ್ಟೋಬರ್ 28ರಂದು ಬೆಳಿಗ್ಗೆ 11:30ಕ್ಕೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಭೆಗೆ ಹಾಜರಾಗುವಂತೆ ಒಟ್ಟು 10 ಸಂಘಟನೆಗಳಿಗೆ ಇದೀಗ ನೋಟಿಸ್ ಅನ್ನ ಜಿಲ್ಲಾಡಳಿತ ನೀಡಿರುವಂತದ್ದು. ಏನು ಒಂದು ಸಂಘಟನೆಗಳಿಂದ 3 ಜನ ಭಾಗವಹಿಸುವ ಮೂಲಕ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲು ಕೂಡ ಜಿಲ್ಲಾಡಳಿತ ತಿಳಿಸಿರುವಂತದ್ದು. ಏನು ಭೀಮ್ ಆರ್ಮಿ ಆಗಿರ್ಬೋದು, RSS ಆಗಿರ್ಬೋದು, ಸೇರಿದಂತೆ ಒಟ್ಟು 10 ಅರ್ಜಿಗಳು ಜಿಲ್ಲಾಡಳಿತಕ್ಕೆ ಸಲ್ಲಿಕೆ ಆಗಿದ್ವು. ಇದೀಗ 10 ಸಂಘಟನೆಗಳಿಗೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟು ಶಾಂತಿ ಸಭೆಗೆ ಆಹ್ವಾನಿಸಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಶ್ರೀಕಾಂತ್.